SSLC ಬೋರ್ಡ್ ಎಕ್ಸಾಮ್ಸ್ನಲ್ಲಿ ಸರ್ಕಾರ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ. ಆ ಬದಲಾವಣೆ ಯಾವಾಗ ಮಾಡಿದೆ ಅಂತ ಹೇಳಿದ್ರೆ, ಪರೀಕ್ಷೆ ನಡಿಬೇಕಾದ್ರೆ SSLC ಪರೀಕ್ಷೆ ನಡಿಬೇಕಾದ್ರೆ ರಾಜ್ಯ ಸರ್ಕಾರ, ಶಿಕ್ಷಣ ಇಲಾಖೆ ಆ ಬದಲಾವಣೆಗಳನ್ನು ಪ್ರಕಟ ಮಾಡಿದೆ. ಆ ಬದಲಾವಣೆ ಏನಂತ ಹೇಳಿದ್ರೆ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಏನಿದೆ ಅದಕ್ಕೆ ಅಂಕಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಗ್ರೇಡಿಂಗ್ ಪದ್ಧತಿಯನ್ನು ಜಾರಿ ಮಾಡ್ತೀರಿ ಅನ್ನೋ ನಿರ್ಧಾರವನ್ನು ಎಕ್ಸಾಮ್ ನಡಿಬೇಕಾದ್ರೇ ಸರ್ಕಾರ ಪ್ರಕಟ ಮಾಡಿದೆ. ಈ ನಿರ್ಧಾರಕ್ಕೆ ಸರ್ಕಾರ ಕೊಟ್ಟ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಕೊಟ್ಟ ಕಾರಣ ಏನಂತ ಹೇಳಿದ್ರೆ, ಕಳೆದ ವರ್ಷ ಸುಮಾರು 1,48,000 ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಲಿಲ್ಲ. ಅದರ ಹಿಂದಿನ ವರ್ಷ ಕೂಡ ಸರಿಸುಮಾರು ಇದೇ ಅಷ್ಟೇ ಪ್ರಮಾಣದ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಉತ್ತೀರ್ಣರಾಗಿರಲಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನಾವು ಹಿಂದಿ ಪರೀಕ್ಷೆಯಲ್ಲಿ ಅಂಕಗಳನ್ನು ಕ್ಯಾನ್ಸಲ್ ಮಾಡಿ ಗ್ರೇಡಿಂಗ್ ಪದ್ಧತಿಯನ್ನು ಜಾರಿ ಮಾಡ್ತಾ ಇದ್ದೀರಿ ಅಂತ ಸರ್ಕಾರ ಹೇಳಿರ್ತದೆ. ಆದರೆ ಈ ವಿಚಾರದಲ್ಲಿ ಎಸ್ಪೆಷಲಿ BJP ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಅದನ್ನು ವಿರೋಧ ಮಾಡಿರುತ್ತೆ, ಈ ನಿರ್ಧಾರವನ್ನು. ಅವರ ಮೊದಲ ವಿರೋಧ ಟೀಕೆ ಏನು ಅಂತ ಹೇಳಿದ್ರೆ, ಪರೀಕ್ಷೆ ನಡಿಬೇಕಾದರೆ ಈ ಬದಲಾವಣೆ ಮಾಡಿದ್ದು ಪರೀಕ್ಷೆ ನಡೆಯೋದಕ್ಕೆ ಮುಂಚೆ ಅಕಾಡೆಮಿಕ್ ಇಯರ್ ಆಗೋವಾಗನೇ ಇದನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗಿತ್ತು ಅನ್ನೋದು ಅವರ ಮೊದಲೇ ಟೀಕೆ. ಅದಂತೂ ಎಲ್ಲರೂ ಒಪ್ಕೊಳ್ಳೇಬೇಕಾಗಿರುತ್ತೆ. ಪರೀಕ್ಷೆ ನಡಿಬೇಕಾದರೆ ಸರ್ಕಾರ ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದಾಗಿತ್ತು. ಮುಂದಿನ ಅಕಾಡೆಮಿಕ್ ವರ್ಷದಿಂದ ಈ ಬದಲಾವಣೆ ಜಾರಿಗೆ ತರ್ತೀರಿ ಅಂತ ಅವರು ಹೇಳ್ಬೋದಾಗಿತ್ತು. ಆದರೆ ಸರ್ಕಾರ ಪರೀಕ್ಷೆ ನಡಿಬೇಕಾದ್ರೇ ಈ ಚೇಂಜಸನ್ನು ಮಾಡಿದೆ. ಯಾವುದೇ ಪೂರ್ವ ತಯಾರಿ ಪ್ಲ್ಯಾನಿಂಗನ್ನು ಮಾಡದೆ ಪರೀಕ್ಷೆ ನಡಿಬೇಕಾದ್ರೆ ಈ ಚೇಂಜಸನ್ನು ಪ್ರಕಟ ಮಾಡಿದೆ. ಅದಂತೂ ಸರ್ಕಾರ ಕಡೆಯಿಂದ ಖಂಡಿತವಾಗ್ಲೂ ತಪ್ಪು ಅಂತಲೇ ಭಾವಿಸಬೇಕಾಗಿದೆ. ಆದರೆ ಎರಡನೇದಾಗಿ ಹಿಂದಿ ಭಾಷೆಗೆ ಅಂಕಗಳನ್ನು ಕ್ಯಾನ್ಸಲ್ ಮಾಡಿ ಗ್ರೇಡಿಂಗ್ ಮಾಡಿರೋದನ್ನು BJP ಪಕ್ಷದ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಟೀಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ಸಂಸದರಾಗಿರೋ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಇದನ್ನು ಟೀಕೆ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳ ಬೆಳವಣಿಗೆಗೆ, ಭಾಷಾ ಕಲಿಕೆಗೆ ಕುಂಠಿತ ಆಗುತ್ತೆ, ಪರಿಣಾಮ ಬೀರುತ್ತೆ ಅಂತ ಅವರು ಟೀಕೆ ಮಾಡಿದ್ದಾರೆ. ಅದಕ್ಕೆ ಇವಾಗ ಅವ್ರಿಗೆ ಒಂದು ಕೌಂಟರ್ ಕೊಡಬೇಕು ಅಂತ ಹೇಳಿದ್ರೆ, ಈಗ SSLCಯಲ್ಲಿ ಸ್ಟೇಟ್ ಬೋರ್ಡ್ನಲ್ಲಿ ಇಷ್ಟು ದಿನ ಇವಾಗೂ ಕೂಡ 3 ಭಾಷೆಯನ್ನು ವಿದ್ಯಾರ್ಥಿಗೆ ಕಲಿಸ್ತಾ ಇದ್ದಾರೆ. ಆದರೆ ಹಿಂದಿ ಪರೀಕ್ಷೆಯಲ್ಲಿ ಅಂಕಗಳನ್ನು ಕ್ಯಾನ್ಸಲ್ ಮಾಡಿ ಗ್ರೇಡಿಂಗ್ ಮಾತ್ರ ತಂದಿದ್ದಾರೆ ಅಷ್ಟೇ. ಆದರೆ CBSE ಕೇಂದ್ರ ಸರ್ಕಾರದ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ನಲ್ಲಿ ಏನನ್ನು ಮಾಡ್ತಾರೆ ಅಂತ ನೋಡೋದಾದರೆ, ಅಲ್ಲಿ ಕೇವಲ 2 ಭಾಷೆಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸ್ತಾರೆ. ಹಲವಾರು ಭಾಷೆಗಳಲ್ಲಿ ವಿದ್ಯಾರ್ಥಿಗಳೇ ಆಯ್ಕೆ ಮಾಡ್ಕೊಬೋದು. ಲ್ಯಾಂಗ್ವೇಜ್ 1 ಯಾವುದಿರುತ್ತೆ, ಲ್ಯಾಂಗ್ವೇಜ್ 2 ಯಾವುದಿರುತ್ತೆ ಅಂತ ಅವರು ಅದನ್ನು ಓದ್ಬೋದಾಗಿದೆ. ಹಾಗಾದರೆ ವಿಶ್ವೇಶ್ವರ ಹೆಗಡೆಯವ್ರ ಪ್ರಕಾರ ಹಿಂದಿ ಕ್ಯಾನ್ಸಲ್ ಮಾಡಿರೋದು ತಪ್ಪು ಅಂತ ಇದ್ದರೆ, ಅವರು ಯಾಕೆ ಕೇಂದ್ರ ಸರ್ಕಾರವನ್ನು NCERTಯನ್ನು ಯಾಕೆ ಟೀಕೆ ಮಾಡ್ತಾ ಇಲ್ಲ? ಭಾಷಾ ಕಲಿಕೆ ಕುಂಠಿತ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಯಾಕೆ ಮೋದಿ ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾ ಇಲ್ಲ? ಅವ್ರು ಯಾಕೆ NCERTಗೆ ಒಂದು ಪತ್ರ ಬರೀಬೇಕಾಗಿತ್ತು? NCERTಯಲ್ಲಿ 3ನೇ ಭಾಷೆ ಇಂಟ್ರೊಡ್ಯೂಸ್ ಮಾಡಿರಿ, ಎಸ್ಪೆಷಲಿ ದಕ್ಷಿಣ ಭಾರತದ ಒಂದು ಭಾಷೆಯನ್ನು NCERTಯಲ್ಲಿ ಕಡ್ಡಾಯವಾಗಿ ಕಲಿಸ್ರಿ ಉತ್ತರ ಭಾರತದವರಿಗೆ ಅಂತ ಅವರು ಹೇಳ್ಬೋದಾಗಿತ್ತು. ಎರಡನೇ ವಿಚಾರ ಇನ್ನೊಂದು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರು ರಾಜಕೀಯ ಪ್ರಯೋಗಶಾಲೆ ಅಲ್ಲ, ಈ ಎಜುಕೇಷನ್ ಏನಿದೆ ಅದು ಎಜುಕೇಷನ್ ಫೀಲ್ಡ್ ಏನಿದೆ ಅದು ರಾಜಕೀಯ ಪ್ರಯೋಗಶಾಲೆ ಅಲ್ಲ, ಶಿಕ್ಷಣ ಕ್ಷೇತ್ರ ರಾಜಕೀಯ ಪ್ರಯೋಗಶಾಲೆ ಅಲ್ಲ, ರಾಜಕೀಯ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಆದರೆ 2014ರಿಂದ ಕೇಂದ್ರದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಬದಲಾವಣೆ ಮಾಡಿದ್ದಾರೆ, ಇತಿಹಾಸನ ಹೆಂಗೆ ತಿದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪುಸ್ತಕವನ್ನೇ ಬರೀಬೋದು. ಆದರೆ ಇತ್ತೀಚೆಗೆ ನಡೆದಂಥ ಒಂದು ಎಕ್ಸಾಂಪಲ್ನ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇತ್ತೀಚೆಗೆ NCERT 8ನೇ ತರಗತಿ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಚಾಪ್ಟರ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಆ ಚಾಪ್ಟರ್ ಏನು ಅಂತ ಹೇಳಿದ್ರೆ, ಕರಪ್ಷನ್ ಇನ್ ಜುಡಿಷಿಯರಿ, ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಂತ ಒಂದು ಚಾಪ್ಟರನ್ನು NCERT 8ನೇ ತರಗತಿ ಮಕ್ಕಳಿಗೆ ಕಲಿಸೋದಕ್ಕೆ ಹೋಗಿರುತ್ತೆ. ಆ ಚಾಪ್ಟರಲ್ಲಿ ಬರೀ ನ್ಯಾಯಾಂಗದಲ್ಲಿ ಮಾತ್ರ ಭ್ರಷ್ಟಾಚಾರ ಇದೆ, ಬೇರೆ ಎಲ್ಲೂ ಕಾರ್ಯಾಂಗದಲ್ಲಾಗಲಿ ಶಾಸಕಾಂಗದಲ್ಲಾಗಲಿ ಸಮಾಜದಲ್ಲಾಗಲಿ ಎಲ್ಲೂ ಕೂಡ ಭ್ರಷ್ಟಾಚಾರ ಇಲ್ಲ ಅನ್ನೋ ಲೆವೆಲ್ಗೆ ಎಲ್ಲರೂ ಸತ್ಯಹರಿಶ್ಚಂದ್ರರು, ರಾಜಕೀಯದಲ್ಲಿರೋ ನಾಯಕರು, ಮಂತ್ರಿಗಳು ಎಲ್ಲರೂ ಕೂಡ ಸತ್ಯಹರಿಶ್ಚಂದ್ರರು, ನ್ಯಾಯಾಂಗದಲ್ಲಿ ಮಾತ್ರ ಎಲ್ಲ ತಪ್ಪು ನಡೀತಾ ಇದೆ, ನ್ಯಾಯಾಂಗದಲ್ಲಿ ಮಾತ್ರ ಭ್ರಷ್ಟಾಚಾರ ಇದೆ ಅಂತ ಅವರು ಆ ಚಾಪ್ಟರ್ನಲ್ಲಿ ಹೇಳಿರ್ತಾರೆ. ಅದು ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿರುತ್ತೆ. ಅದು ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಸೋ ಮೋಟೋ ಕಾಗ್ನಿಷನ್ಸ್ ತೊಗೊಂಡು ಆ ಬುಕ್ಕನ್ನು ಬ್ಯಾನ್ ಮಾಡಿರುತ್ತೆ, NCERTಗೆ ಚೀಮರಿ ಹಾಕಿರುತ್ತೆ. ಅಂದರೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಪ್ರಯೋಗಶಾಲೆ ಮಾಡಿಕೊಂಡಿದೆ ಶಿಕ್ಷಣ ಕ್ಷೇತ್ರವನ್ನು ಅಂತ ಆಯಿತು, ಅವ್ರ ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ಸಾಬೀತಾಯಿತು. ಹಾಗಾದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಆಗ ಯಾಕೆ ನಿದ್ದೆ ಮಾಡ್ತಾಯಿದ್ರು?
ಆಗ ಯಾಕೆ ಅವರು ಕೇಂದ್ರದ ಶಿಕ್ಷಣ ಮಂತ್ರಿಗಳನ್ನಾಗಲಿ, ನರೇಂದ್ರ ಮೋದಿ ಅವ್ರನ್ನಾಗಲಿ, ಪ್ರಧಾನಮಂತ್ರಿಗಳನ್ನಾಗಲಿ ಯಾಕೆ ಅವರು ಟೀಕೆ ಮಾಡಲಿಲ್ಲ? ಹೀಗೆ ಹಿಂದಿಯನ್ನು ಮಕ್ಕಳಿಗೆ ಕಲಿಸ್ತಾ ಬರೀ ಮಾರ್ಕ್ಸನ್ನು ಕ್ಯಾನ್ಸಲ್ ಮಾಡಿ ಗ್ರೇಡಿಂಗ್ಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಈ ಮಟ್ಟದಲ್ಲಿ ಯಾಕೆ ಟೀಕೆ ಮಾಡ್ತಾ ಇದ್ದಾರೆ? ಇದಕ್ಕೆ ಆ್ಯಕ್ಚುಲಿ ಕಾರಣ ಏನು? ರಾಜ್ಯದಲ್ಲಿ ಈ BJP ರಾಜ್ಯಾಧ್ಯಕ್ಷರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಅವರು ಕೂಡ ಟೀಕೆ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ರೀತಿ BJP ನಾಯಕರು ಯಾಕೆ ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಹಿಂದಿ ಪ್ರಭುಗಳನ್ನು, BJP ಹೈಕಮಾಂಡಲ್ಲಿರೋ ಹಿಂದಿ ಪ್ರಭುಗಳನ್ನು ಮೆಚ್ಚಿಸೋದಕ್ಕೆ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಿಂದಿ ಪ್ರಭುಗಳನ್ನು ಮೆಚ್ಚಿಸೋದಕ್ಕೆ ಕನ್ನಡವನ್ನು ಬಲಿ ಕೊಡ್ತಾ ಇದ್ದಾರೆ. ಕನ್ನಡ ಭಾಷೆಯನ್ನು ಸಾಯಿಸೋದಕ್ಕೂ ಕೂಡ ಇವತ್ತು ಇವರು ರೆಡಿಯಾಗಿದ್ದಾರೆ. ಇದು ಕೇವಲ NCERT ಮಾತ್ರ 2 ಭಾಷೆಗಳನ್ನು 10ನೇ ತರಗತಿ ಮಕ್ಕಳಿಗೆ ಕಲಿಸೋದಿಲ್ಲ. ಪಕ್ಕದ ತಮಿಳುನಾಡಿನಲ್ಲೂ ಕೂಡ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 2 ಭಾಷೆ ಕಲಿಸ್ತಾರೆ. ಮೊದಲನೇದು ತಮಿಳು ಅಥವಾ ರೀಜನಲ್ ಲ್ಯಾಂಗ್ವೇಜನ್ನು ಕಲಿಸ್ತಾರೆ, 2ನೇ ಭಾಷೆ ಇಂಗ್ಲೀಷನ್ನು ಕಲಿಸ್ತಾರೆ. ಉತ್ತರ ಭಾರತದಲ್ಲಿ ಮಕ್ಕಳಿಗೆ ಬರೀ ಹಿಂದಿ ಭಾಷೆ ಅಥವಾ ಇಂಗ್ಲೀಷ್ ಭಾಷೆ NCERT ಪ್ರಕಾರ ಅವರು ಹಿಂದಿ ಭಾಷೆ, ಇಂಗ್ಲೀಷ್ ಭಾಷೆಯನ್ನು ಚೂಸ್ ಮಾಡ್ಕೊತಾರೆ, ಅದನ್ನು ಓದ್ತಾರೆ. ಅದಾದ ನಂತರ ದಕ್ಷಿಣದ ಬಗ್ಗೆ ಅವ್ರಿಗೆ ಯಾವುದೇ ಮಾಹಿತಿ ಇರಲ್ಲ. ದಕ್ಷಿಣಕ್ಕೆ ಬಂದಾಗ ಅವರು ಕನ್ನಡ ಭಾಷೆಯನ್ನು ಕರೆಕ್ಟಾಗಿ ಉಚ್ಚಾರಣೆ ಮಾಡೋದಕ್ಕೂ ಬರಲ್ಲ. ಕನ್ನಡ ಅಂತ ಕನ್ನಡವನ್ನು ಸಾಯಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ದಕ್ಷಿಣ ಭಾರತದ ಎಲ್ಲರನ್ನೂ ಕೂಡ ಮದ್ರಾಸಿಗಳು ಅಂತ ಅವಹೇಳನ ಮಾಡ್ತಾರೆ. ಈ ಬಗ್ಗೆ ಮಾತಾಡೋದಕ್ಕೆ ವಿಜಯೇಂದ್ರ ಅವ್ರಿಗಾಗಲಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರಿಗಾಗಲಿ ಅಷ್ಟು ಮಾತಾಡೋಷ್ಟು ಧೈರ್ಯ ಇಲ್ಲ. ಆದರೆ ಕನ್ನಡದಲ್ಲಿ ಮಾತ್ರ ಕನ್ನಡದ ಮಕ್ಕಳು ಹಿಂದಿಯನ್ನು ಕಲಿಲೇಬೇಕು. ಅದು ಕಲಿಯೋಕ್ಕೆ ಕಷ್ಟ ಆಗಿ ಎಕ್ಸಾಮ್ನ ಫೇಲ್ ಆದರೆ ಅವರು 10ನೇ ತರಗತಿಯಲ್ಲೇ ಉಳಿಬೇಕು. ಇದು ಇವರ ಉದ್ದೇಶ. ಕೊನೆಯದಾಗಿ ಹಿಂದಿ ಭಾಷೆ ಕಲಿತ್ರೆ ಉಪಯೋಗ ಏನು ಅನ್ನೋದನ್ನು ಇವರು ಹೇಳ್ಬೇಕಾಗುತ್ತೆ. ಉಪಯೋಗ ಏನು? ಯಾಕಂದರೆ ಉತ್ತರ ಭಾರತದಲ್ಲಿ ಓದೋರೆಲ್ಲರೂ ಕೂಡ ಬೆಂಗಳೂರಿಗೆ, ದಕ್ಷಿಣ ಭಾರತದ ರಾಜ್ಯಗಳಿಗೆ ವಲಸೆ ಬರ್ತಾ ಇದ್ದಾರೆ ಕೆಲಸ ಹುಡ್ಕೊಂಡು. ಹಿಂದಿಯಲ್ಲಿ ಓದಿರ್ತಾರೆ, ದಕ್ಷಿಣ ಭಾರತಕ್ಕೆ ವಲಸೆ ಬರ್ತಾರೆ. ನಾವು ಹಿಂದಿ ಕಲಿತು ಏನು ಮಾಡಬೇಕು? ಇವಾಗ ಕನ್ನಡ ಭಾಷೆ ಕಲಿತ್ರೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಕಮ್ಯುನಿಕೇಷನ್ ಮಾಡ್ಬೋದು, ಸಂವಹನ ನಡೆಸ್ಬೋದು. ಅದ್ರ ಜೊತೆಗೆ ಇಂಗ್ಲೀಷ್ ಭಾಷೆ ಕಲ್ತ್ಕೊಂಡ್ರೆ ಅದರ ತಕ್ಕಂಗೆ ನಮ್ಮ ಕೆಲಸದಲ್ಲಿ ಇಂಗ್ಲೀಷ್ ಭಾಷೆ ಉಪಯೋಗ ಆಗುತ್ತೆ. ಹಿಂದಿ ಉಪಯೋಗ ಏನಿದೆ? ಮಾತು ತೆಗೆದ್ರೆ ರಾಷ್ಟ್ರೀಯ ಏಕತೆಗೆ ಹಿಂದಿ ಭಾಷೆ ಕಲ್ತ್ಕೊಬೇಕು ಅಂತ ಹೇಳ್ತಾರೆ. ರಾಷ್ಟ್ರೀಯ ಏಕತೆಗೆ ಹಿಂದಿ ಭಾಷೆ ಕಲ್ತ್ಕೊಬೇಕು ಅನ್ನೋ ಒಂದು ಆರ್ಗ್ಯುಮೆಂಟನ್ನ ಈ ಎಲ್ಲ ಎಸ್ಪೆಷಲಿ BJP ಕಡೆಯವರು ಮುಂದೆ ಮಾಡ್ತಾನೆ ಇರ್ತಾರೆ. ರಾಷ್ಟ್ರೀಯ ಏಕತೆಗೆ ನಾವು 1 ನೇಷನ್ 1 ಲ್ಯಾಂಗ್ವೇಜ್ ಆಗಬೇಕು. BJP ಅವ್ರಿಗೆ ಎಲ್ಲನೂ 1 ನೇಷನ್ 1 ಆಗಬೇಕು. 1 ನೇಷನ್ 1 ಎಲೆಕ್ಷನ್ ಆಗಬೇಕು, 1 ನೇಷನ್ 1 ಲ್ಯಾಂಗ್ವೇಜ್ ಆಗಬೇಕು, 1 ನೇಷನ್ 1 ರಿಲಿಜನ್ ಆಗಬೇಕು, ಎಲ್ಲ ಒಂದೇ ಇರಬೇಕು. ಅವ್ರಿಗೆ ಡೈವರ್ಸಿಟಿ ಅನ್ನೋದನ್ನು ಅವರು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ, ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರ ಭಾಗವಾಗಿಯೇ ಇವರು ಹೇಳಿಕೆಗಳನ್ನ ಇವತ್ತು ನೋಡಬೇಕಾಗಿರುತ್ತೆ. ರಾಷ್ಟ್ರೀಯ ಏಕತೆಗೆ ನಾವು ಕನ್ನಡ ಭಾಷೆ ಕಲ್ತ್ಕೊಳ್ಳೋ ಮುಖಾಂತರನೇ ಯಾಕೆ ಕೊಡುಗೆ ಕೊಡೋಕ್ಕಾಗಲ್ಲ? ಯೂನಿಟಿ ಇನ್ ಡೈವರ್ಸಿಟಿ ಯಾಕಾಗಲ್ಲ? ಯಾಕೆ ಒಂದೇ ಭಾಷೆಗೆ ಮಾತಾಡಿದ್ರೆ ಮಾತ್ರ ನಾವು ಎಲ್ಲರೂ ಭಾರತೀಯರು ಅಂತ ಯಾಕೆ ಇವರ ಮನೋಧರ್ಮ ಇದೆ ಅನ್ನೋದೇ ಪ್ರಶ್ನೆ ಆಗುತ್ತಿದೆ.